ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಯಾಜ್ಞಸೇನೆ ದ್ಯೂತ ಕಣಕ್ಕೆ. ಸ್ನೇಹಿತರೆ, ಇದರ ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ. ಈ ಸಂಚಿಕೆಯಲ್ಲಿ ಮತ್ತೆ ಮುಂದುವರೆಸೋಣ. ಭೂಪತಿ, ನಿನ್ನಲ್ಲಿ ಇನ್ನೊಂದು ಅನರ್ಘ್ಯವಾದ ರತ್ನವಿದೆ. ನಿನ್ನ ಭಾರ್ಯೆಯಾದ ಕೃಷ್ಣೆಯನ್ನು ಪಣವನ್ನಾಗಿ ಒಡ್ಡು. ಹೆಣ್ಣಿನ ಕುಂಕುಮ ಭಾಗ್ಯವನ್ನು ಯಾರಿಂದಲೂ ನಿರ್ಧರಿಸಲು ಅಸಾಧ್ಯವಾಗಿದೆ. ಅವಳೊಬ್ಬಳಿಂದಾಗಿ ನಿಮ್ಮೆಲ್ಲರ ದಾಸ್ಯ ಮುಕ್ತವಾಗಬಹುದು. ದ್ರೌಪದಿ ನಿಮ್ಮೈವರ ಅನರ್ಘ್ಯ ರತ್ನದಂತೆ ಇರುವಳಲ್ಲವೇ? ಸೌಬಲ, ಆಗಲಿ. ನಿನ್ನ ಅಭಿಪ್ರಾಯದಲ್ಲಿ ಸತ್ಯಾಂಶವಿದೆ. ನಮ್ಮೆಲ್ಲರ ರಮಣಿ ಯಾಜ್ಞಸೇನೆಯು ದಾಸ್ಯವನ್ನು ಅಂತ್ಯಗೊಳಿಸಲು ಶಕ್ತಳಾಗಿದ್ದಾಳೆ. ಯಜ್ಞ ಸಂಭೂತೆಯಾದ ಆ ಸಾಧ್ವಿಯಿಂದ ನಮಗೆ ಜಯವಾಗಲಿದೆ ಎನ್ನುವ ದೃಢ ವಿಶ್ವಾಸವಿದೆ. ಶಾರದೋತ್ಪಲ ಪತ್ರಾಕ್ಷ್ಯ ಶಾರದೋತ್ಪಲ ಗಿಂದಯ ಶಾರದೋತ್ಪಲ ಸೇವಿನ್ಯ ರೂಪೇಣ ಶ್ರೀ ಸಮಾನಯ. ನೇತ್ರಗಳು ಶರತ್ಕಾಲದ ಕನ್ನೈದಿಲೆಗಳ ದಳಗಳಂತೆ ಹೋಲುತ್ತಿದ್ದವು. ಶರತ್ಕಾಲದ ಉತ್ಪಲ ಪುಷ್ಪಗಳಂತೆ ಸುಗಂಧವುಳ್ಳ ಆ ಹೂವುಗಳಲ್ಲಿ ಪ್ರೀತಿಯುಳ್ಳವಳಾಗಿದ್ದಾಳೆ. ಲಕ್ಷ್ಮಿಯ ಸೌಂದರ್ಯಕ್ಕೆ ಸಮಾನವಾಗಿರುವ ಅವಳನ್ನು ಪಣವಾಗಿಡುತ್ತೇನೆ. ಈ ಬಾರಿ ದಾಳಗಳು ನನಗೆ ಖಂಡಿತ ಗೆಲುವನ್ನು ತರಲಿವೆ. ಕವಡೆಯನ್ನು ಉರುಳಿಸು. ಮದನನ ಮಂತ್ರದೇವತೆಯನ್ನು ಒತ್ತೆಯಾಗಿಟ್ಟು ಆಡಿದರೂ ಧರ್ಮನಂದನನಿಗೆ ಜಯ ಹೇಗೆ ಬರಬೇಕು? ಪಗಡೆ ವಿಮುಖವಾಗಿ ಬಿದ್ದು ಶಕುನಿ ವಿಜಯಿಯಾದ ಕೂಡಲೇ ಅವನ ಹಾರಾಟ ಆರ್ಭಟಗಳಿಗೆ ಎಲ್ಲೇ ಇಲ್ಲದಾಯಿತು. ಜಿತಂ ಜಿತಂ ಎಂದು ಬೊಬ್ಬಿಟ್ಟನು. ಸಭಾಸದರು 4 ಕಡೆಗಳಿಂದಲೂ ಯುಧಿಷ್ಠಿರನಿಗೆ ದಿಕ್ ದಿಕ್ ಧಿಕ್ಕಾರ ಎಂದರು. ವಿದುರನ ಬುದ್ಧಿ ಮಂಕಾಯಿತು. ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮರು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟರು. ವಿವೇಕ ದೃಷ್ಟಿ ವಿಹೀನವಾದ ಧೃತರಾಷ್ಟ್ರನು ಮನದಲ್ಲಿ ಸಂತಸವನ್ನು ನಿಯಂತ್ರಿಸಿಕೊಳ್ಳಲಾರದೆ ಎನ್ನವರು ಗೆದ್ದರು ಎಂದು ಮುಗುಳ್ನಗೆ ಬೀರಿದನು. ಶಕುನಿಯು, ಕೌರವ, ನಾನು ಹೇಳಿದಂತೆ ಮಾಡಿದ್ದೇನೆ. ಒತ್ತೆಯಾಗಿಟ್ಟು ಭಂಡಾರ ಸಕಲ ಚತುರ್ಬಲರ ಸಹಿತ ಯಮಜ ಸಹೋದರರು ಮತ್ತು ಕಮಲಮುಖಿ ದ್ರೌಪದಿಯನ್ನೂ ಕೂಡಿಸಿ ನಿನಗೆ ನಾನಿತ್ತ ಭಾಷಾ ಶಿಖರಕ್ಕೆ ಜಯದ ಕಲಶವಿರಿಸಿದ್ದೇನೆ. ಅರಸನು ದುಃಖಿತನಾದನು. ಭೀಮಾರ್ಜುನರು ನಿರುಪಾಯರಾಗಿ ತಾಳ್ಮೆಯಿಂದಿದ್ದರು. ದುರ್ಯೋಧನ, ದುಶ್ಯಾಸನಾದಿಗಳು ದುಶ್ಚೇಷ್ಟೆಯಲ್ಲಿ ನಿರತರಾದಾಗ ಕೂಡಿದ್ದ ಮಹಿಷರು ಪಾಂಡವರಿಗಾದ ದುರವಸ್ಥೆಯನ್ನು ಕಂಡು ಮಮ್ಮಲ ಮರುಗಿದರು. ಅವಿವೇಕಿಯಾದ ಕೌರವನು ವಿದುರನನ್ನು ಕರೆದು, ವಿದುರ, ಪಾಂಡವರ ಅರಸಿಯು ಈ ಕ್ಷಣದಿಂದ ನಮ್ಮವಳಾಗಿದ್ದಾಳೆ. ನೀನೇ ಹೋಗಿ ಆಕೆಯನ್ನು ಭೇಟಿಯಾಗಿ ದಾಸಿಯರಿಗಾಗಿ ಕಟ್ಟಿಸಿದ ಗುಡಿಸಲುಗಳಲ್ಲಿ ವಾಸವನ್ನು ಬಯಸುವಳೋ ಅಥವಾ ನನ್ನ ರಾಣಿವಾಸದ ಮನೆಯಲ್ಲಿ ಇರಲು ಅಪೇಕ್ಷಿಸುತ್ತಾಳೋ ಕೇಳಿ ಬಾ ಎಂದನು. ವಿದುರನು ಧಾರ್ತ್ರ ರಾಷ್ಟ್ರನ ದುರ್ನುಡಿಗಳನ್ನು ಸಹಿಸದಾದನು. ಎಡತಲೆಯನ್ನು ತುರಿಸುವುದಕ್ಕೆ ಹಾವಿನ ಹೆಡೆಯನ್ನು ಉಪಯೋಗಿಸಿದಂತೆ ಕೌರವನ ಪರಿಸ್ಥಿತಿ ಎಂದು ನೊಂದನು. ವಿದುರನು, ಕೌರವ, ನಿನ್ನ ಮಂದಬುದ್ಧಿ ಇಲ್ಲಿಯವರೆಗೂ ಮುಂದುವರೆಯುತ್ತೆ. ಪ್ರಪಾತದ ಅಂಚಿನಲ್ಲಿ ಅಲೆದಾಡುತ್ತಿರುವ ನಿನ್ನ ನೀಚ ಬುದ್ಧಿಗೆ ಏನನ್ನಲಿ? ಕಾಲಕೂಟದ ಪ್ರವಾಹದಲ್ಲಿ ಜಲಕೇಳಿಯನ್ನು ನೀನೀಗ ಆಡಿದೆ. ಅಂತಕನ ಅರಮನೆಯಲ್ಲಿ ನಲಿವಿನ ಉಯ್ಯಾಲೆಯನ್ನು ಕಟ್ಟಿಕೊಳ್ಳಲು ಆಶಿಸಿದರೆ ಏನಾಗಬಹುದು? ಕೌರವ, ದ್ರೌಪದಿಯು ನಿನ್ನ ದಾಸಿಯಾಗುವ ಸಂಭವ ಎಂದಿಗಾದರೂ ಕನಸಿನ ಗಂಟೆ ಹೊರತು ದಿಟವಾಗಲಾರದು. ಯುಧಿಷ್ಠಿರನು ಪಗಡೆಯಾಟದಲ್ಲಿ ತನ್ನನ್ನು ಪ್ರಥಮತಃ ಪಣವನ್ನಾಗಿ ಒಡ್ಡಿ ಸೋತ ಅನಂತರ ಆತನು ಸುಯೋಧನನ ಆಳಾದುದರಿಂದ ದ್ರೌಪದಿಯನ್ನು ನ್ಯಾಸವಾಗಿಡಲು ಅಧಿಕಾರ ಇರುವುದಿಲ್ಲ. ಇದು ನನ್ನ ಅಭಿಪ್ರಾಯವಾಗಿದೆ. ವಿದುರನ ಮತವು ಕೌರವನಿಗೆ ಒಪ್ಪಿಗೆಯಾಗಲಿಲ್ಲ. ತನ್ನ ಯೋಜನೆಯನ್ನು ಬುಡಸಹಿತ ಈತನು ಕೀಳಬಹುದೆಂಬ ಭಯದಿಂದ ಒಮ್ಮೆಯೇ ಮುಖ ತಿರುಗಿಸಿ ಪ್ರಾತಿಕಾಮಿಯನ್ನು ಕರೆದು ಈಗಲೇ ರಾಣಿವಾಸಕ್ಕೆ ತೆರಳಿ ದ್ರೌಪದಿಯನ್ನು ಬರಹೇಳು ಎಂದನು.
ಸೂತನು ಪಾಂಡವರರಸಿ ಇರುವ ಗೃಹಕ್ಕೆ ಆಗಮಿಸಿ ಬಾಗಿಲಲ್ಲಿ ನಿಂತು ದರ್ಶನಕ್ಕಾಗಿ ಅಪ್ಪಣೆಯನ್ನು ಯಾಚಿಸಿದನು. ಸಖಿಯರಿಂದ ಸೂತನು ಬಂದ ವಾರ್ತೆಯನ್ನು ತಿಳಿದು ದೃಪದ ಸುತೆಯು ಅವನನ್ನು ಒಳಬರಿಸಿಕೊಂಡಳು. ಆ ಮಹಾತಾಯಿಯ ನೇತ್ರಗಳು ಹೊಳೆಯುತ್ತಿದ್ದು ವದನದಲ್ಲಿ ಕಾಂತಿಯು ಮಿನುಗುತ್ತಿತ್ತು. ಮುಖದಲ್ಲಿ ಬೆಳದಿಂಗಳಂತೆ ಎಳೆ ನಗೆಯನ್ನು ಚೆಲ್ಲಿ ದ್ರೌಪದಿಯು ಪ್ರಾತಿಕಾಮಿಕನಲ್ಲಿ ಬಂದಿರುವ ಕಾರಣವನ್ನು ಪ್ರಶ್ನಿಸಿದಳು. ಪಾಪ, ಅವಳಿಗೇನು ಗೊತ್ತು ಆಗಿರುವ ಈ ದುರಂತ ಘಟನೆ. ತಾಯೇ, ನನ್ನ ನಾಲಿಗೆ ತಡವರಿಸುತ್ತಿದೆ. ಗತಿಸಿದ ಕಾಲಕೂಟ ವಾರ್ತೆಯನ್ನು ಉಸುರಲು ಮನ ಒಪ್ಪುವುದಿಲ್ಲ. ಆದರೆ ರಾಜಾಜ್ಞೆ ಪ್ರಕಾರ ಭಿನ್ನವಿಸಿಕೊಳ್ಳದೆ ಉಪಾಯವಿಲ್ಲ. ಪ್ರಾರಂಭದಲ್ಲಿ ಕೇವಲ ವಿನೋದಕ್ಕಾಗಿ ಧರ್ಮನಂದನನು ಕೌರವನೊಡನೆ ಪಗಡೆಯಾಡಿದನು. ಶಕುನಿಯ ಸಹಾಯದಿಂದ ಕುರುರಾಯನು ನಿಮ್ಮ ಬೊಕ್ಕಸ ಭಂಡಾರವನ್ನು ಗಜ ತುರಗಗಳನ್ನು ಗೆದ್ದನು. ಅಮ್ಮ, ಮನಸ್ಸಿನಲ್ಲಿ ನೋವನ್ನು ಮಾಡಿಕೊಳ್ಳದಿರಿ. ಸೋಲು ಅಲ್ಲಿಯೇ ಅಂತ್ಯವಾಗಲಿಲ್ಲ. ದುರಧೀರನಾದ ಭೀಮಾರ್ಜುನರನ್ನು, ನಕುಲ ಸಹದೇವರನ್ನು ಒತ್ತೆಯಾಗಿಟ್ಟು ಕಳಕೊಂಡನು. ಹೆಚ್ಚೇಕೆ, ಯಮಜನು ತನ್ನನ್ನೇ ಒತ್ತೆಯಾಗಿಟ್ಟುಕೊಂಡು ಸೋತನು. ದ್ರೌಪದಿಯು ಕಾತರದಿಂದ ಮತ್ತೇನಾಯಿತು ಎಂದಳು. ಅಮ್ಮ, ಜೂಜಾಟದ ಅಮಲಿನಲ್ಲಿ ನಿಮ್ಮ ದೊರೆಯು ಧರ್ಮ ಕರ್ಮವನ್ನು ಮರೆತು ಐವರ ಅರಸಿಯಾಗಿದ್ದ ನಿಮ್ಮನ್ನು ಈ ದುರ್ವ್ಯಸನಕ್ಕೆ ಬಲಿ ಮಾಡಿದನು. ಕಟ್ಟಕಡೆಯ ಪಗಡೆಯಾಟಕ್ಕೆ ನಿಮ್ಮನ್ನು ಒತ್ತೆಯಾಗಿಟ್ಟು ಸೋತನು. ಅಸ್ವತಂತ್ರರಾದ ನಿಮ್ಮನ್ನು ಸೇವಕಿಯನ್ನಾಗಿ ಮಾಡಿಕೊಳ್ಳಲು ಸಭೆಗೆ ಈಗಲೇ ಬರುವಂತೆ ಕೌರವನಿಂದ ಅಪ್ಪಣೆಯಾಗಿದೆ. ಅಷ್ಟು ಹೇಳಿದಾಗ ಪ್ರಾತಿಕಾಮಿಕನ ಮುಖ ಬೆವರಿ ಕಣ್ಣೀರು ಸುರಿಯಿತು. ಅರಳಿರುವ ಕಮಲದ ಉದ್ಯಾನ ಮಂಜು ಮುಚ್ಚಿತು. ಸುಗ್ಗಿಯ ಬೆಳದಿಂಗಳನ್ನು ಕರಿಮೋಡ ಕವಿದಂತಾಯಿತು. ಚಾರಕನ ನುಡಿಗಳನ್ನು ಕೇಳಿ ಸೇರಿದ ಸಮಸ್ತ ಸುಖೀ ಜನರ ಮುಖ ಕಮಲವೂ ಬಾಡಿತು. ಎಲ್ಲರ ಚಿತ್ತಗಳಲ್ಲಿ ಮೌನ ಮನೆ ಮಾಡಿದುದು ಮಾತ್ರವಲ್ಲದೆ ಹೃದಯದ ರಕ್ತ ಸಂಚಾರ ತೀವ್ರವಾಯಿತು. ದ್ರೌಪದಿಯು ದೂತನನ್ನುದ್ದೇಶಿಸಿ ಕೇಳಿದಳು. ಪ್ರಾತಿಕಾಮಿಕ, ಕರ್ಣ ಕಠೋರವಾದ ನಿನ್ನ ವಾಕ್ಯಗಳನ್ನು ನಂಬಲಾಗುವುದಿಲ್ಲ. ಅಜಾತಶತ್ರುವಾದ ಧರ್ಮಜನು ಜೂಜನ್ನು ಆಡಿದನೆ. ಮಲ್ಲಿಗೆಯ ಬಳ್ಳಿಯು ಮಾವಿನ ಮರವನ್ನು ಅಲ್ಲಗಳೆದು ಕಾಸರ್ಕನ ವೃಕ್ಷದ ಮೇಲೆ ಹಬ್ಬಿಕೊಂಡಂತಾಯಿತು. ನನ್ನ ಪತಿದೇವರು ಶಕುನಿ ಬೀಸಿದ ಕೌರವನ ಬಲೆಯಲ್ಲಿ ಜಿಂಕೆಯೋಪಾದಿಯಲ್ಲಿ ಸೆರೆಯಾದರೆ ಆಗಲಿ. ನೀನು ಸಭೆಗೆ ಹೋಗಿ ನನ್ನ ಪರವಾಗಿ ಕೇಳಿ ಬಾ. ಯುಧಿಷ್ಠಿರ ನೃಪತಿಯು ತನ್ನನ್ನು ಜೂಜಿನಲ್ಲಿ ಕಳೆದುಕೊಂಡ ಮೇಲೆ ನನ್ನನ್ನು ಕಳೆದುಕೊಂಡನೆ, ಅಥವಾ ನನ್ನನ್ನು ಪ್ರಥಮತಃ ಪಣವಾಗಿಟ್ಟ ಮೇಲೆ ತನ್ನನ್ನು ಜೂಜಿನ ಪ್ರಪಾತಕ್ಕೆ ತಳ್ಳಿಕೊಂಡನೆ? ಇದನ್ನು ವಿಚಾರಿಸಿ ಬಾ ಮಗನೇ. ಆನಂತರ ನಾನು ಸಭೆಗೆ ಬರುತ್ತೇನೆ. ರಾಜನು ತನ್ನನ್ನು ಸೋತುಕೊಂಡ ಬಳಿಕ ನನ್ನನ್ನು ಹೇಗೆ ದ್ಯೂತಕಣಕ್ಕೆ ಒಡ್ಡಬಹುದು? ಸಭಾಭವನದಲ್ಲಿರುವ ಸುಜ್ಞಾನಿಗಳು ಈ ಪ್ರಶ್ನೆಗೆ ಉತ್ತರಿಸಲಿ. ಅಲ್ಲಿರುವ ಮಹಾನುಭಾವರು ಧರ್ಮಸಮ್ಮತವೆಂದು ಒಪ್ಪಿದರೆ ನಾನು ಬರುತ್ತೇನೆ ಎಂದಳು. ಪ್ರಾತಿಕಾಮಿಯು ಅವಸರದಿಂದ ಸಭೆಗೆ ಆಗಮಿಸಿ ಆ ಮಹಾತಾಯಿಯ ವಾಕ್ಯಗಳನ್ನು ಪ್ರಶ್ನೆಯ ರೂಪದಲ್ಲಿ ಸಭಿಕರ ಮುಂದಿಟ್ಟನು. ಉತ್ಸಾಹರಹಿತನಾದ ಯುಧಿಷ್ಠಿರನ ಬಾಯಿಯಿಂದ ವಾಕ್ಯಗಳು ಹೊರಡಲಿಲ್ಲ. ಸಭೆಗೆ ಬಂದು ಈ ಪ್ರಶ್ನೆಯನ್ನು ಮಂಡಿಸಬೇಕು ಎಂದು ಕೌರವನು ಆಜ್ಞಾಪಿಸಿದನು. ಯುಧಿಷ್ಠಿರನು ಆಕೆಯನ್ನು ಬರಲು ರಹಸ್ಯವಾಗಿ ಆದೇಶಿಸಿದನು. ರಾಜದೂತನಿಗೆ ಏನು ಮಾಡಲು ತೋರಲಿಲ್ಲ. ಕೌರವನ ಅಟ್ಟಹಾಸದ ಅಗ್ನಿ ಪ್ರಜ್ವಲಿಸಿತು. ಮುಂದಿನ ವಿಷಯ, ದುಶ್ಯಾಸನನ ದರ್ಪ ಎಲ್ಲಿಯದು ದುಷ್ಪ್ರಶ್ನೆ. ತಮ್ಮ, ನಮ್ಮ ಈ ಸೂತನು ಭೀಮಸೇನನ ದೇಹಗಾತ್ರವನ್ನು ನೋಡಿ ಹೆದರಿದಂತಿದೆ. ಸಖೀ ಭವನಕ್ಕೆ ತೆರಳಿ ಅವಳನ್ನು ನೀನು ದರದರನೆ ಎಳೆದುಕೊಂಡು ಬಾ. ಈ 5 ಮಂದಿಯೂ ಕಿಂಕರ ಸಂಕಲೆಯಿಂದ ಬಂಧಿಸಲ್ಪಟ್ಟಿದ್ದರಿಂದ ಅವರೇನೂ ಮಾಡಲಾರರು. ಪಾಂಡವರು ಮಾಡಿದ ಕರ್ಮದ ಫಲವನ್ನು ಅನುಭವಿಸಲಿ. ಧಗಧಗನೆ ಉರಿಯುತ್ತಿರುವ ಬೆಂಕಿಯ ರಾಶಿಗೆ ಗಾಳಿ ಸೋಕಿದಂತಾಯಿತು. ಕೌರವನ ಅಟ್ಟಹಾಸದಿಂದ ಸ್ಫೂರ್ತಿಗೊಂಡ ದುಶ್ಯಾಸನನು ಕಣ್ಣಾಲಿಗಳನ್ನು ತಿರುಗಿಸಿ ದುರದುರನೆ ವಕ್ರದೃಷ್ಟಿಯನ್ನು ಬೀರಿ ಜೋರಾಗಿ ಹೆಜ್ಜೆಗಳನ್ನಿಟ್ಟು
ಚಿಂತಾಮಗ್ನಳಾಗಿ ಕುಳಿತಿದ್ದ ರಾಣಿ ಪಾಂಚಾಲೆಯ ಬಳಿ ರಭಸದಿಂದ ಧಾವಿಸಿದನು. ದ್ರೌಪದಿ, ಬಾ, ನೀನು ನಮ್ಮಿಂದ ವಹಿಸಲ್ಪಟ್ಟಿರುವೆ. ಲಜ್ಜೆಯಿಂದ ವಿಮುಕ್ತಳಾಗಿ ರಾಜಾಧಿರಾಜನಾದ ಕೌರವನ ದರ್ಶನವನ್ನು ಮಾಡು. ಪದ್ಮದಳ ನೇತ್ರೆ, ಕುರು ನೃಪತಿಗಳ ಸೇವೆಗೆ ಸಿದ್ಧಳಾಗು. ಜೂಜಾಟದ ನಿಯಮಾವಳಿಯ ಪ್ರಕಾರ ನಾವು ಗೆದ್ದು ಧರ್ಮ ಪ್ರಕಾರ ನಿನ್ನನ್ನು ವಶ ಮಾಡಿಕೊಂಡಿದ್ದೇವೆ. ಸಭಾಮಂದಿರಕ್ಕೆ ಬರಲು ಸಿದ್ಧಳಾಗು. ದ್ರೌಪದಿಯು ಉತ್ತರಿಸದೆ ಮುಖವನ್ನು ತಗ್ಗಿಸಿದಳು. ದುಶ್ಯಾಸನ, ನೀನು ಧರ್ಮರಾಯನ ತಮ್ಮನಾದುದರಿಂದ ನನ್ನ ಮೈದುನನಾಗಿರುವೆ. ವಿಧಿವಿಲಾಸವೋ ಏನೋ ನನ್ನ ಪತಿಯು ದ್ಯೂತದಲ್ಲಿ ಸೋತಿರಬಹುದು. ಆದರೆ ನಾನು ಸಭೆಗೆ ಹೇಳಿ ಕಳುಹಿಸಿದ ಪ್ರಶ್ನೆಗೆ ಉತ್ತರ ತಂದಿರುವೆಯಾ? ತಮ್ಮ, ನಾನು ಈಗ ರಜಸ್ವಲೆಯಾಗಿದ್ದೇನೆ. ಪುಷ್ಪವತಿಯಾದವಳಿಗೆ ಸಭಾಪ್ರವೇಶ ನಿಷಿದ್ಧವೆನ್ನುವುದು ಶಾಸ್ತ್ರೋಕ್ತವಾದ ನುಡಿಯಾಗಿದೆ. ಅನುಚಿತವಾದ ಕರ್ಮವನ್ನು ಮಾಡಲು ನನ್ನನ್ನು ಒತ್ತಾಯಿಸಬೇಡ. ದುಶ್ಯಾಸನನು ಕೋಪದಿಂದ ಕೆದರಿದಾಗ ಕಣ್ಣಿನಿಂದ ಕಿಡಿಗಳು ಹಾರಿದವು. ಹುಬ್ಬು ನೆಟ್ಟಗಾಯಿತು. ತೊತ್ತಿನ ಮಗಳೇ, ಎಲ್ಲಿಯದು ದುಷ್ಪ್ರಶ್ನೆ? ಏನಿದು? ನನಗೆ ಮರುತ್ತರವನ್ನು ಕೊಡುವೆಯಾ? ನೀನು ಪುಷ್ಪವತಿಯಾಗಿದ್ದರೆ ಏನಂತೆ? ನಮ್ಮ ಕುರುರಾಯ ಭವನಕ್ಕೆ ಹೋಗಿ ಫಲವತಿಯಾಗಲಿರುವೆ. ತಿಳಿಗೇಡಿಗಳಾದ ನಿನ್ನ 5 ಪತಿಗಳು ತಮ್ಮನ್ನು ಸೋತುಕೊಂಡ ಮೇಲೆ ನಿನ್ನನ್ನು ಒಡ್ಡಿದರು. ನಮ್ಮೆಲ್ಲರನ್ನು ಪ್ರಶ್ನಿಸುವ ನೀನಾರು? ಮಂಡಿಸಿರುವ ಮಂಚದಿಂದ ಇಳಿದು ಬಾ. ನಮ್ಮ ದಾಸಿಯರ ಸಾಲಿನಲ್ಲಿ ನಿಲ್ಲು. ಅಣ್ಣನ ಆಜ್ಞೆಯಂತೆ ಸಭೆಗೆ ನಡೆ ಎಂದು ಹೂಂಕರಿಸಿ ದ್ರೌಪದಿಯ ಸಿರಿಮುಡಿಗೆ ಬಲಾತ್ಕಾರದಿಂದ ಹಸ್ತವನ್ನಿಕ್ಕಿದನು. ಆಗಲೇ ಕೆಲ ದಿನಗಳ ಹಿಂದೆ ನಡೆದಿದ್ದ ರಾಜಸೂಯ ಯಾಗದಲ್ಲಿ ಭೂಮಂಡಲದ ಅನೇಕ ಮಹಾಪವಿತ್ರ ಕ್ಷೇತ್ರಗಳಿಂದ ತಂದ ತೀರ್ಥೋದಕವು ವರಮುನಿಗಳ ಮಂತ್ರೋಚ್ಚಾರಣೆಯಿಂದ ದ್ರೌಪದಿಯ ಕೇಶರಾಶಿಯ ಮೇಲೆ ಅಭಿಷೇಚಿಸಲ್ಪಟ್ಟಿತು. ಆ ಪುಣ್ಯ ಜಲಾಭಿಷೇಕದಿಂದ ಪವಿತ್ರವಾದ ದ್ರೌಪದಿಯ ಸಿರಿಮುಡಿಯೆಂದು ಭಾವಿಸದೆ ಮಹಾಪತಿವ್ರತೆಯ ವೇಣಿಗೆ ಕೈಯಿಕ್ಕಿದನು. ಹುತ್ತದೊಳಗೆ ಹಾಯಾಗಿ ನಿದ್ರಿಸುತ್ತಿದ್ದ ಸರ್ಪವನ್ನು ತುಳಿದು ಎಬ್ಬಿಸಿದ ಹಾಗಾಯಿತು. ಆ ಮಹಾಸತಿಯು ಕೃಷ್ಣ ಕೃಷ್ಣ ಎಂದು ಶಿಶುವಿನಂತೆ ದೇವನಿಗೆ ಮೊರೆಯಿಟ್ಟಳು. ಕೌರವ ಸಭಾ ಪ್ರವೇಶ. ದುಶ್ಯಾಸನನು ದ್ರೌಪದಿಯ ಕೇಶರಾಶಿಯನ್ನು ತನ್ನ ಮುಷ್ಟಿಯಲ್ಲಿ ಹಿಡಿದೆಳೆಯುವ ಆ ರಭಸಕ್ಕೆ ಅವಳ ಆಭರಣಗಳಲ್ಲಿರುವ ಮುತ್ತು ಮಾಣಿಕ್ಯಗಳು ಉದುರಿದವು. ರತ್ನದೋಲೆಗಳು ನೆಲದ ಮೇಲೆ ಚೆಲ್ಲಿದವು. ಸಖಿಯರು ಗೋಳಿಟ್ಟರು. ಆಕೆಯ ರಕ್ಷಣೆಗೆ ಬಂದ ಮಹಿಳೆಯರನ್ನು ಜರೆದು ಕಾಲಿನಿಂದ ಮೆಟ್ಟಿ ಆ ದುಷ್ಟನು ಮುಂದೆ ಹೋದನು. ಬಿರುಗಾಳಿಯ ಹೊಡೆತಕ್ಕೆ ಬಾಳೆಗಿಡವು ಸಿಕ್ಕಿ ದೊಪ್ಪನೆ ಬಿದ್ದಂತಾಯಿತು ದ್ರೌಪದಿಯ ಪರಿಸ್ಥಿತಿ. ಅವಳ ಆಕ್ರಂದನವು ಅರಮನೆಯ ಹೆಬ್ಬಾಗಿಲನ್ನು ಅಲುಗಾಡಿಸಿತು. ಪತಿವ್ರತೆಯರ ಕಣ್ಣೀರು ರಾಜಸೌಧದ ನೆಲದ ಮೇಲೆ ಬಿದ್ದ ಆ ನಿಮಿಷದಿಂದ ಅಲಕ್ಷ್ಮಿಯು ಹಸ್ತಿನಾವತಿಯನ್ನು ಪ್ರವೇಶಿಸಿದಳು. ಅವಮಾನದಿಂದ ಕುಗ್ಗಿ ಹೋದ ದೇಹ, ಧಾರಾಕಾರವಾಗಿ ಸುರಿಯುವ ಕಣ್ಣೀರು, ಕೆದರಿದ ಕೇಶರಾಶಿ, ಮ್ಲಾನವದನ, ಕ್ಷೀಣಿಸಿದ ಸ್ವರದಿಂದ ಅಪ್ರತಿಮ ಲೋಕವೀರರ ಮಡದಿಯ ಸ್ಥಿತಿಯು ಅನಾಥೆಯೊಬ್ಬಳ ಪರಿಸ್ಥಿತಿಗಿಂತಲೂ ಕೀಳಾಗಿತ್ತು. ಕ್ರೋಧಿತನಾದ ದುಶ್ಯಾಸನನು ಸಾಧ್ವಿಯನ್ನು ಸಭಾಮಂಟಪಕ್ಕೆ ದರದರನೆ ಎಳೆದು ತಂದು ಕೆಡಹಿದನು. ಖಳ ಶಿರೋಮಣಿ ಶಕುನಿ, ಸೈಂಧವ, ಕರ್ಣ ಮೊದಲಾದವರ ಮುಖದಲ್ಲಿ ಹರ್ಷ ಎದ್ದು ಕಂಡುಬಂತು. ಆದರೆ ಋಷಿಮುನಿ ಸಾಧು ಸಜ್ಜನರ ಅಬಲೆಯರ ನೇತ್ರಗಳಲ್ಲಿ ಜಲಧಾರೆ ಕೋಡಿ ಕೋಡಿಯಾಗಿ ಹರಿಯಿತು. ಈ ರೀತಿಯ ಅನ್ಯಾಯ ನೋಡಬಾರದಾಗಿ ವಿಪ್ರೋತ್ತಮರು ಕಣ್ಣು ಮುಚ್ಚಿಕೊಂಡರು. ಧೃತರಾಷ್ಟ್ರನ ದುರ್ನೀತಿಯನ್ನು, ದುರ್ಯೋಧನನ ದುಶ್ಚೇಷ್ಟೆಯನ್ನು, ದುಶ್ಯಾಸನನ ದುರ್ಬುದ್ಧಿಯನ್ನು ನೋಡಿ ಭೀಮಾರ್ಜುನರು ಮನದೊಳಗೆ ಕೌರವನ ಕರುಳನ್ನು ತನಿರ ಕುತದಿಂದ ತಣಿಸಿದರು. ಪವನಜನು ಕೋಪವನ್ನು ಹುಬ್ಬಿನಲ್ಲಿ ನಿಲ್ಲಿಸಿಕೊಂಡನು. ಅರ್ಜುನನು ತನ್ನ ಮುಖಭಾವದಲ್ಲಿ ಕೋಪವನ್ನು ವ್ಯಕ್ತಪಡಿಸಿದನು. ಭೀಷ್ಮ, ದ್ರೋಣ, ಕೃಪ, ವಿದುರ ಮುಂತಾದವರ ಮುಖಗಳಲ್ಲಿ ಖೇದದ ಮಬ್ಬು ಹಬ್ಬಿತು. ಪಾಂಡವರ ಪರಾಜಯವನ್ನು ಅರಿತು ಹಸ್ತಿನಾವತಿಯ ಪ್ರಜೆಗಳು ಚಿಂತಾಕ್ರಾಂತರಾದರು.
ಮೈಯಿಂದ ಜಾರುತ್ತಿರುವ ಏಕವಸ್ತ್ರವನ್ನು ಕರದಲ್ಲಿ ಹಿಡಿದು ಕೆದರಿದ ಕೇಶರಾಶಿಯಿಂದಿದ್ದ ರುದ್ರ ಭಯಂಕರಳಾದ ಅಗ್ನಿಸುತೆ ದ್ರೌಪದಿಯು ಭಾವೋದ್ವೇಗವನ್ನು ಸಹಿಸಲಾರದೆ ಸಭೆಯಲ್ಲಿ ಸರ್ವರನ್ನು ಪ್ರಶ್ನಿಸಿದಳು. ಈ ಭವ್ಯ ಸಭಾಮಂಟಪದಲ್ಲಿ ಪರಿಣತರಾದ ಗುರು ಹಿರಿಯರು ಮತ್ತು ನೀತಿವಂತರಿದ್ದಾರೆ. ಮಹೇಂದ್ರನನ್ನು ಮೀರಿಸುವ ಮಹಾರಾಜರಿದ್ದಾರೆ. ನನ್ನನ್ನು ಪಾಲಿಸಿ ಪೋಷಿಸಿದವರು ಇದ್ದಾರೆ. 5 ಅಪ್ರತಿಮ ಪ್ರಭಾವಶಾಲಿ ಪತಿಗಳಿದ್ದಾರೆ. ಈ ಸಭ್ಯರ ಸಭೆಯಲ್ಲಿ ನಾನೀ ದುರವಸ್ಥೆಯಲ್ಲಿ ಇರುವುದು ಸಮಂಜಸವೇ? ದುರುಳನಾದ ದುಶ್ಯಾಸನನು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನನ್ನ ಕೇಶರಾಶಿಯನ್ನು ಹಿಡಿದೆಳೆಯುತ್ತಿದ್ದಾನೆ. ಈತನ ಈ ಅನ್ಯಾಯದ ಪರಮಾವಧಿಯನ್ನು ನನ್ನ ಪತಿಗಳು ನೋಡಿ ಬಹಳಷ್ಟು ಸಮಯ ಮೂಕ ಪ್ರೇಕ್ಷಕರಾಗಿರಲಾರರು. ಸಜ್ಜನರಿಗೆ ಶಿರೋಪ್ರಾಯದಂತಿರುವ ಧರ್ಮಜನು ಧರ್ಮಕ್ಕೆ ಕಟ್ಟುಬಿದ್ದು ತಟಸ್ಥನಾಗಿದ್ದಾನೆ. ನನ್ನ 5 ಪತಿಗಳು ದೋಷಿಗಳು ಎಂದು ಭಾವಿಸಲಾರೆನು. ದುಷ್ಟ ದುಶ್ಯಾಸನನು ನನ್ನನ್ನು ಈ ದಾರುಣಾವಸ್ಥೆಗೆ ತಂದೊಡ್ಡಿದ್ದಾನೆ. ಇದು ಸರಿಯೇ? ರಜಸ್ವಲೆಯಾದ ನನ್ನನ್ನು ಮುಂದಲೇ ಹಿಡಿದು ಎಳೆದು ತಂದರೂ ನೀವು ಯಾರೂ ಖಂಡಿಸದಿರುವುದನ್ನು ನೋಡಿದಾಗ ಪರಮಾಶ್ಚರ್ಯವಾಗುತ್ತದೆ. ಧರ್ಮಜ, ಭೀಮ, ಫಲ್ಗುಣ, ನಕುಲ, ಸಹದೇವರಿರ ಈ ಬಾಲೆಯನ್ನು ಮೃತ್ಯುವಿನ ಕರಾಳ ದವಡೆಗೆ ದೂಡಿ ತೃಪ್ತರಾದಿರೆ? ಕುರುಕುಲ ಪಿತಾಮಹರಾದ ಭೀಷ್ಮಾಚಾರ್ಯ, ವಿಪ್ರೋತ್ತಮರಾದ ಗುರು ದ್ರೋಣ, ಕೃಪರು, ಬಾಹ್ಲಿಕಾದಿ ಮಹಾರಥರು ಸಾಮೂಹಿಕವಾದ ಮೌನ ವ್ರತವನ್ನು ಆಚರಿಸುತ್ತಾ ಇರುವಿರೆ? ದುಶ್ಯಾಸನನ ಈ ನೀಚ ಕಾರ್ಯವನ್ನು ಯಾರೂ ವಿರೋಧಿಸುತ್ತಿಲ್ಲ. ಗೌರವದ ಬೆಟ್ಟ ಮುರಿದು ಬಿದ್ದರೂ, ದೇಹದಿಂದ ಆತ್ಮಪಕ್ಷಿ ಬಿಟ್ಟು ಹೋದರೂ ಸತ್ಯವನ್ನು ತ್ಯಜಿಸಲಾರೆನೆಂದು ಧರ್ಮಜ ಸುಮ್ಮನಾದನು. ಅಣ್ಣನ ಈ ನೀತಿಯಿಂದಾಗಿ ಗಾಂಧೀವಿ, ನಕುಲ, ಸಹದೇವರು ನೊಂದು ಮೌನವಾದರು. ವೃಕೋದರನೊಬ್ಬನಿಗೆ ಕೋಪ ತಡೆದುಕೊಳ್ಳಲು ಶಕ್ಯವಾಗಲಿಲ್ಲ. ಸಹದೇವ, ಅಗ್ನಿಕೊಳ್ಳಿಯನ್ನು ಕೊಂಡು ಬಾ. ದ್ರೌಪದಿಯನ್ನು ಈ ದುರವಸ್ಥೆಗೆ ದೂಡಿದ ಧರ್ಮಜನ ಕೈಯನ್ನು ಸುಡುತ್ತೇನೆ ಎಂದು ಗರ್ಜಿಸಿದನು. ಒಡನೆಯೇ ಪಾರ್ಥನು ಅಗ್ರಜನನ್ನು ಸಮಾಧಾನಗೊಳಿಸಿದನು. ಪಾಂಡವರ ಆ ಅಸಹಾಯಕ ಸ್ಥಿತಿಯನ್ನು ಅವಲೋಕಿಸಿ ಕರ್ಣಾದಿಗಳು ಆನಂದಿಸಿದರು. ಶಕುನಿಯು ದ್ರೌಪದಿಯನ್ನು ಕುರಿತು, ನಿನ್ನ ಶೋಕವನ್ನು ನುಂಗಿಕೊಂಡು ರಾಣಿವಾಸದಲ್ಲಿ ತೊತ್ತಿನ ಹೆಣ್ಣಾಗಿ ಬಿದ್ದುಕೋ, ಇಲ್ಲದಿದ್ದರೆ ಕೌರವನ ರಾಣಿವಾಸದಲ್ಲಿ ಒಬ್ಬಳಾಗಿ ಮೆರೆ ಎಂದನು. ಕರ್ಣನ ಅನಾರ್ಯ ವರ್ತನೆಯನ್ನು ನೋಡಿ ಸಭಿಕರು ಗಾಬರಿಯಾದರು. ದುಶ್ಯಾಸನನು ದಾಸಿ ದಾಸಿ ಎಂದು ಮೂದಲಿಸಿ ನಕ್ಕನು. ದ್ರೌಪದಿಯು ಭೀಷ್ಮ ದ್ರೋಣರನ್ನು ನೋಡಿ ಅವರಿಂದ ಉತ್ತರವನ್ನು ಬಯಸಿದಳು. ಗಾಂಗೇಯರು ಭಾರವಾದ ಮನಸ್ಸಿನಿಂದ ಪಾಂಚಾಲಿಯ ಮುಖವನ್ನು ನೋಡಿದರು. ಪತಿವ್ರತ ಶಿರೋಮಣಿ, ಧರ್ಮ ಸೂಕ್ಷ್ಮವಾದುದರಿಂದ ನಿನ್ನ ಪ್ರಶ್ನೆಯನ್ನು ಉತ್ತರಿಸಲಾಗುವುದಿಲ್ಲ. ತನ್ನನ್ನು ಸೋತುಕೊಂಡು ದಾಸನಾದವನಿಗೆ ಇತರರನ್ನು ಪಣವಾಗಿಡುವ ಸ್ವಾತಂತ್ರ್ಯ ಇದೆಯೇ? ಈ ಪ್ರಶ್ನೆಗೆ ಉತ್ತರವಿಷ್ಟೆ. ಯಾರೇ ಆಗಲಿ ತನ್ನ ಇತರ ವಸ್ತುಗಳನ್ನು ಪಣವಾಗಿಡಲು ಅರ್ಹನಾಗಲಾರನು. ಆದರೆ ತನ್ನ ನಿಜ ಸತಿಯನ್ನು ಒತ್ತೆಯಾಗಿಡುವುದು ತಪ್ಪಾಗಬಹುದೇ ಎನ್ನುವ ವಿಚಾರವನ್ನು ಪರ್ಯಾಯಲೋಚಿಸಬೇಕಾಗಿದೆ. ಏಕೆಂದರೆ ಒಬ್ಬಾತನಿಗೆ ತಾನು ಸೋತರೂ ಹೆಂಡತಿಯ ಮೇಲಿರುವ ಹಕ್ಕು ಸದಾಚ್ಯುತವಾಗುವುದಿಲ್ಲ. ಹೆಂಡತಿಯು ಗಂಡನಿಗೆ ಪ್ರತಿ ಸಮಯದಲ್ಲೂ ಅಧೀನಳಾಗಿದ್ದಾಳೆ. ಇನ್ನೂ ವಿಮರ್ಶಿಸಬೇಕಾದ ವಿಷಯ ಒಂದಿದೆ. ನಿನ್ನ ಪತಿ ಧರ್ಮಜನು ಸಕಲ ಭೂಮಂಡಲವನ್ನು ತ್ಯಾಗ ಮಾಡಬಹುದು, ಆದರೆ ಧರ್ಮವನ್ನು ಮಾತ್ರ ಅರೆಕ್ಷಣವೂ ತ್ಯಜಿಸಲಾರ. ಇದು ನಿಶ್ಚಯ ಮತ್ತು ಸತ್ಯವಾಗಿದೆ. ದ್ಯೂತದಲ್ಲಿ ದ್ರೌಪದಿಯನ್ನು ಕಳೆದುಕೊಂಡು ಶಕುನಿಯಿಂದ ಸೋಲಲ್ಪಟ್ಟಿರುವುದನ್ನು ಯುಧಿಷ್ಠಿರನು ಒಪ್ಪಿರುವಾಗ ಕೌರವನಿಗೆ ನಿನ್ನ ದಾಸಿತ್ವವು ಧರ್ಮ ಅಥವಾ ಅಧರ್ಮವೇ ಎನ್ನುವ ತೀರ್ಪನ್ನೀಯಲು ನಾನು ಅಸಮರ್ಥನಾಗಿದ್ದೇನೆ. ಭೀಷ್ಮನ ವಿಮರ್ಶೆ ಪ್ರಕಾರ ಯಮನಂದನನು ಸ್ವಯಂಕೃತಾಪರಾಧ ಗೈದಂತಾಗಿದೆ. ಇತರ ಸಭಾಸದರು ಮೌನವನ್ನು ತಾಳಿದ್ದರೂ ಕೌರವನ ಸಹೋದರ ವಿಕರ್ಣನಿಗೆ ಮಾತ್ರ ಸಹಿಸಲಾಗಲಿಲ್ಲ. ಧರ್ಮಶಾಸ್ತ್ರದ ಪ್ರಕಾರ ರಾಜನಾದವನಿಗೆ ಬೇಟೆ, ಮದ್ಯಪಾನ, ಜೂಜು, ಅತಿಯಾದ ಲೌಕಿಕ ಸುಖಾಭಿಲಾಷೆಯು
ದುರ್ವ್ಯಸನಕ್ಕೆ ಕಾರಣವಾದುದರಿಂದ ಅವನು ಜಾಗರೂಕನಾಗಿರಬೇಕು ವಿನ ಅದಕ್ಕೆ ಬಲಿಯಾಗಬಾರದು. ಜೂಜಾಟವೆಂಬ ವ್ಯಸನಕ್ಕೆ ತಳ್ಳಲ್ಪಟ್ಟ ಧರ್ಮರಾಯನು ತನ್ನ ಹೆಂಡತಿಯನ್ನು ಪಣವಾಗಿಟ್ಟಿರುವುದು ಅಸಮಂಜಸ ಮತ್ತು ಧರ್ಮಯುಕ್ತವಲ್ಲ. ಮೇಲಾಗಿ ಗಂಡನಾದವನಿಗೆ ತಾನು ಸೋತ ಮೇಲೆ ಹೆಂಡತಿಯನ್ನು ದ್ಯೂತಕ್ಕೊಡ್ಡುವ ಹಕ್ಕು ಇದೆ ಎಂದಾದರೆ, ಪ್ರಕೃತ ಸನ್ನಿವೇಶದಲ್ಲಿ ದ್ರೌಪದಿಯು ಒಬ್ಬ ಧರ್ಮರಾಯನ ಪತ್ನಿ ಮಾತ್ರವಲ್ಲ, ಉಳಿದ 4 ಸಹೋದರರ ಭಾರ್ಯೆಯೂ ಆಗಿರುವುದರಿಂದ ಭೀಮ, ಅರ್ಜುನ, ನಕುಲ, ಸಹದೇವರ ಒಪ್ಪಿಗೆಯ ಮುದ್ರೆಯು ಅಗತ್ಯವಾಗಿ ಬೇಕಷ್ಟೆ. ಯುಧಿಷ್ಠಿರನೋರ್ವನೇ ಪತಿ ಅಲ್ಲದಿರುವುದರಿಂದ ದ್ರೌಪದಿ ಸೋಲಲ್ಪಟ್ಟರೂ ದಾಸಿಯಾಗುವುದಿಲ್ಲ. ಇದು ನನ್ನ ಸ್ಪಷ್ಟ ಅಭಿಪ್ರಾಯ. ಸಭಾಮಂಟಪದಲ್ಲಿದ್ದ ಸಜ್ಜನರು, ಸಾಧುಗಳು ಅದನ್ನು ಅನುಮೋದಿಸಿ ಅಂತೆಯೇ ಉದ್ಘೋಷಿಸಿದರು ಮತ್ತು ಶಕುನಿಗೆ ಧಿಕ್ಕಾರವನ್ನು ಕೂಗಿದರು. ಶಕುನಿ, ಕರ್ಣ, ಸೈಂಧವರಿಗೆ ವಿಕರ್ಣನ ವಾಕ್ಯಗಳನ್ನು ಸಹಿಸಲಾಗಲಿಲ್ಲ. ಈ ಅಧಿಕ ಪ್ರಸಂಗಿ ಎಲ್ಲಿ ಹುಟ್ಟಿಕೊಂಡನು? ಅರಣ್ಯನ್ನು ಮಥಿಸಿದಾಗ ಬೆಂಕಿಯು ಉತ್ಪತ್ತಿಯಾಗಿ ಅನಂತರ ಆ ಬೆಂಕಿಯು ಅರಣ್ಯನ್ನು ಭಸ್ಮೀಭೂತವನ್ನಾಗಿ ಮಾಡಿದೆ. ಈತನು ಕುರುಕುಲದಲ್ಲಿ ಹುಟ್ಟಿ ಆ ಕುಲವನ್ನೇ ನಾಶ ಮಾಡುತ್ತಿದ್ದಾನೆ. ಈ ಜ್ಞಾನ ವೃದ್ಧರ, ವಯೋವೃದ್ಧರ ನಡುವೆ ತನ್ನ ಅಭಿಪ್ರಾಯ ಮಂಡನೆ ಅನುಚಿತವೆಂಬ ವಿವೇಕವೂ ಇವನಿಗಿಲ್ಲ. ರಜಸ್ವಲೆಯಾದವಳು ಸಭಾಮಂಟಪಕ್ಕೆ ಪ್ರವೇಶಿಸುವುದು ನಿಯಮಬಾಹಿರವಾದರೂ ಈಕೆಯು ಯಾವ ಗೃಹಸ್ಥಾಶ್ರಮದ ಚೌಕಟ್ಟಿನೊಳಗೂ ಬರುವುದಿಲ್ಲ. 5 ಪತಿಗಳಿಗೆ ಓರ್ವ ಸತಿಯಾಗಿರುವುದರಿಂದ ಸಾಮಾನ್ಯ ಲೋಕಧರ್ಮವನ್ನು ಮೀರಿದವಳು. ಇವಳಲ್ಲಿ ನಾವು ಹೇಗೆ ವರ್ತಿಸಿದರೂ ಸಮಂಜಸವಾಗುತ್ತದೆ ಎಂದು ಗುಡುಗಿದರು. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಅಕ್ಷಯಾಂಬರ ಅನುಗ್ರಹ ಈ ವಿಷಯವನ್ನು ಮುಂದುವರೆಸೋಣ. ಧನ್ಯವಾದ.